ನಮಸ್ಕಾರ. ಇವಾಗೊಂದು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಎಲೆ ಅಡಿಕೆ ಹಾಕಬೇಕು, ಯಾವ ಪದ್ಧತಿಯಲ್ಲಿ ಎಲೆ ಅಡಿಕೆ ಹಾಕಬೇಕು ಅನ್ನೋದು ತೋರಿಸ್ತೀನಿ. ವೆಯ್ಟ್ ಆ್ಯಂಡ್ ಸಿ. ಸುಣ್ಣ ಇಷ್ಟು ತಗೊಳ್ಬೇಕು. ಈ ಸುಣ್ಣ ತಗೊಳ್ಳೋದ್ರಿಂದ ನಮಗೇನು ತೊಂದರೆ ಇಲ್ಲ. ಇದರಲ್ಲಿ ಕ್ಯಾಲ್ಸಿಯಮ್ಮು, ಅಯೋಡಿನು, ವಿಟಮಿನ್ಸ್ ಐತೆ. ಸುಣ್ಣ ಭೂಮಿಯಿಂದ ಬರುವ ಒಂದು ತೇಜವಾದ ಬಂಗಾರ. ಈ ಸುಣ್ಣದ ಜೊತೆನೆ ಇದು ಜಾಜಿಕಾಯಿ ಪುಡಿ ಅಂತಾರೆ. ಎಷ್ಟೊಂದು ಸುಗಾಸನೆ, ಎಷ್ಟೊಂದು ಗಮ್ಮಂತ ಇರ್ತದೆ ಅಂದರೆ ಅಷ್ಟೊಂದು ಗಮ್ಮಂತ ಇರ್ತದೆ. ಯಾರ್ಯಾರು ನಿದ್ದೆ ಬರಲ್ಲ, ಇದರಲ್ಲಿ ಜಾಜಿಕಾಯಿ ಪೌಡ್ರಲ್ಲಿ ಹಲವಾರು ಐತೆ. ಈ ಎಳೆ ಮಕ್ಕಳಿಗೆ ನೂರಿ ಸಹ ಇಕ್ತಾರೆ ಬಾಯಲ್ಲಿ, ಅಷ್ಟೊಂದು ಒಳ್ಳೆಯದು. ಇದು ನಿದ್ದೆ ಬರ್ದಿರೋದಕ್ಕೊಂದಕ್ಕಲ್ಲ, ಅನೇಕ ವಾದಕ್ಕೆ ಇದೆ, ಅನೇಕ ವಾದಕ್ಕೆ ಒಳ್ಳೆಯದು. ಜಾಜಿಕಾಯಿ ಪೌಡ್ರು ಬಾಯಿಯ ದುರ್ವಾಸನೆ ಆಗಿರ್ಬೋದು, ನರ ದೌರ್ಬಲ್ಯ ಆಗಿರ್ಬೋದು, ಎಕ್ಸೆಟ್ರಾಗಿ ಜಾಜಿಕಾಯಿ ಪೌಡ್ರು ಒಳ್ಳೆಯದು. ಎಲೆ ಅಡಿಕೆ ಜೊತೆ ಹಾಕ್ಕೊಳ್ಬೇಕಂತ ನಮ್ಮ ಹಿರಿಯರು ಹೇಳಿದ್ದಾರೆ ನೋಡ್ರಿ. ಆಮೇಲೆ ಶುದ್ಧವಾದ ಜೇನುತುಪ್ಪ. ಇದು ಕೊಯಂಬತ್ತೂರಿಂದ ತರಿಸಿರೋದು ನಾನು. ಕೊಯಂಬತ್ತೂರಿನಿಂದ ಒಂದು ಫಾರ್ಮ್ ಹೌಸಿಂದ ಬರ್ತೈತೆ. ಆರ್ಗಾನಿಕ್ ಹನಿ ನೋಡ್ರಿ. ಇದನ್ನು ಈ ರೀತಿ ಎತ್ಕೊಳ್ಬೇಕು. ಒಂದು ಮುಚ್ಚಳ ಅಮ್ಮ ಇರೋ ಸಮೇತ ದಬ್ಗಿ ಬಿಡಿಯಾ ನೋಡ್ರಿ. ಇದ್ರ ಜೊತೆ ಹಾಕಬೇಕು. ಹಿಂಗೆ ಮಕ್ಕಳಿಗೆ ಹಾಕ್ಕೊಡ್ಬೋದು. ಕೆಮ್ಮು ನೆಗಡಿಗೆ ತುಂಬ ಒಳ್ಳೆಯದು. ಆಮೇಲೆ ಸೋಂಬು ನೋಡ್ರಿ, ಇಷ್ಟೊಂದು ಸೋಂಬು ಹಾಕಬೇಕು. ಸೋಂಬು ತಿನ್ನೋದ್ರಿಂದ ಏನು ಬಾಯಲ್ಲಿ ಗಮ್ ಅಂತೈತೆ, ರಕ್ತ ಪ್ಯೂರ್ ಆಗ್ತದೆ ನೋಡ್ರಿ. ಆಮೇಲೆ ತಿಪ್ಪಿಲಿ, ಕಡುಗು ತಿಪ್ಪಿಲಿ ಅಂತಾರೆ, ಮೆಳುಗು ತಿಪ್ಪಿಲಿ ಅಂತಾರೆ. ತಿಪ್ಪಿಲಿ ಇಸ್ ಮೋಸ್ಟ್ ಈ ನಮ್ಮಲ್ಲಿ ಈ ಶ್ವಾಸಕೋಶದಲ್ಲಿ ಹಲವಾರು ಕೆಮ್ಮಿಗೆ ನೆಗಡಿಗೆಲ್ಲ ಗಾಳ ಕಟ್ಟಿರ್ತದೆ. 2-3 ದಿವಸದಿಂದ ಹಾಕಿಲ್ಲ, ಕೆಮ್ಮು ಜಾಸ್ತಿ ಆಯಿತು. 2-3 ಹಾಕಿ ನಮ್ಲಿ ಕಸ ನಮ್ಲ್ಬೋದು. ಏನು ಮಕ್ಳಿಗೆ ಹಾಕ್ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಮಕ್ಕಳಿಗೆ ಜಾಸ್ತಿ ಹಾಕ್ಬಾರ್ದು, ಒಂದು ಹಾಕಬೇಕು. ಆಮೇಲೆ ಮೋಸ್ಟ್ ಪವರ್ಫುಲ್ ದಿಸ್ ಇಸ್ ಲವಂಗ. ಕಾರಂ ಇರಮ್ಮ ಒಂದು ನಿಮಿಷ ಸೈಲೆಂಟ್ ಆಗಿರಿ. ಕಡಗು ಸಿರಿಧಾನ ಕಾರಂ ಪೆರ್ಸ ಅಂತಾರೆ. ಇದೊಂದು ಚಿಕ್ಕದಾಗಿದ್ದರೆ ಕೂಡ ಇದ್ರ ಪವರ್ಫುಲ್ ತುಂಬಾ ಇರ್ತದೆ. ಇದೊಂದು ಆಗ್ಬೋದು. ನಿನ್ಗೆ ಬೇಡ ಅಂದರೆ ಸುಮ್ಮನೆ ಹೋದ್ರೆ ಹೋಗ್ಲೇ, ಯಾಲಕ್ಕಿ ಖಾಲಿ ಆಗದೆ. ಡೈಲಿ 2 ಲವಂಗ ತಿನ್ನಂತ ದೊಡ್ಡ ದೊಡ್ಡ ಡಾಕ್ಟ್ರುಗಳೇ ಹೇಳ್ತಾವ್ರೆ. ನಿನ್ಗೆ ಬೇಡ ಅಂದರೆ ಹೋಗತ್ತೆ ಕಡೆ ಹೋಗು, ಪರವಾಗಿಲ್ಲ. ಸರಿ ಸೈಲೆಂಟ್ ಆಗಿ. ಆಮೇಲೆ ನೋಡ್ರಿ, ರಕ್ತ ಊಟದ ಎಲೆ ಅಡಿಕೆ ಜೊತೆನೆ ಇರಮ್ಮ ಹಾಕ್ಕೊಡ್ತೀನಿ ನೋಡಿ. ಇದು ಬ್ಲ್ಯಾಕ್ ಡೈಮಂಡ್ ಅಂತ ಹೇಳಬೇಕು. ಇದೊಂದು 2 ಇರಮ್ಮ ಇರಲೇ ಇಡ್ಕ ಜೈಸ್ರಿ ಇಡ್ಕ ನನ್ನ ಮಗನವ. ಓಕೆ, ಇದಾದ್ಮೇಲೆ ಇನ್ನೂ ಹಲವಾರು ಪವರ್ಫುಲ್ ಐತೆ ನೋಡ್ರಿ. ಇದಾದ್ಮೇಲೆ ಇಡ್ಕರೆ ಲಯನ್ ಡೇಟ್ಸ್. ನಿಮ್ಗೆ ಎಲೆ ಅಡಿಕೆ ಹಾಕಿರೋದೇ ಗೊತ್ತಾಗಲ್ಲ, ಬಾಯಲ್ಲಿ ಹಾಕಿ ಇಟ್ಕೊಳ್ಳೋ ಅಷ್ಟೊಳಗೆ ಕರ್ಗಿ ಬಿಡ್ತದೆ. ಇದೊಂದು ಇಡಬೇಕು. ನಿನ್ಗೆ ಬೇಡ ಕೊಡ್ಕೇವಲ್ಲ, ಇದು ಮಕ್ಳು ನಿನಗೆ ನಂಬಲಕ್ಕಾಗಲಿತ್ತು. ನೀವು ನಮ್ಮಲ್ಲಿ ಕ್ಯಾಚ್ ಹಾಕಿ ಹಂಗೆ ಇರು. ಈ ಬಾಯಿಲಿ ಎಲ್ಲ ಹಾಕಿದ್ದೀನಿ. ಇಡಿ ಏನೇನು ಹಾಕಿದ್ದೀರ ಅಂತೆ. ಮಸಾಲೆ ಪುಡಿ, ಖಾರದ ಪುಡಿ ಎಲ್ಲ ಹಾಕಿದ್ದೀನಿ. ಅದ್ರ ಕೆಂದ ಗೌರಮ್ಮ ಕೊಟ್ಬಿಡು. ಇದು ನಮ್ಮ ಅಮ್ಮಗೆ ಕೊಡು ಗೌರಮ್ಮ ಕೊಡು. ಇದೆಲ್ಲ ಆಯಿತು. ಇದಾದಮೇಲೆ ಒಂಚೂರು ಲೈಟಾಗಿ ಜೇನುತುಪ್ಪ. ಬೀಡನ ಇದು ನಾಟಿ ಬೀಡ. ಇದು ನಾರ್ಮಲ್ ಬೀಡ ಅಲ್ಲ, ನಾಟಿ ಬೀಡ. ಇದಕ್ಕೆ ಯಾಕಂದರೆ ನಾಟಿ ಬೀಡ ಅಂತಾರೆ ಅಂದರೆ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಅಂತದ್ದು ನೋಡ್ರಿ. ದಿಸ್ ಇಸ್ ಇಂಗ್ರೀಡಿಯೆಂಟ್ಸ್ ಇಸ್ ಮೋಸ್ಟ್ ಪವರ್ಫುಲ್. ಇದನ್ನೆಲ್ಲ ಹಾಕ್ಕೊಂಡು ಡೈಲಿ ಹಾಕ್ಕೊಳ್ತೀನಿ ಎಲೆ ಅಡಿಕೆ. ನಾನು ಒಬ್ಬರು ದೊಡ್ಡ ಆಫೀಸರ್ ಹೇಳಿದ್ದು ಈ ರೀತಿ ಹಾಕ್ಕೊಳ್ಬೇಕು ಅಂತ. ಇದನ್ನು ಇಟ್ಕೊಂಡು ಹಸಾಗೆ ಇಟ್ಕೊಡ್ತಾರೆ ನೋಡ್ರಿ. ಏನದು ದಂಟು. ಯಾರು ತಪ್ಪಾಗಿ ತಿಳ್ಕೊಬೇಡಿ. ಇದೆಲ್ಲ ಯಾಕೆ ನಿಮಗೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟು ಖರ್ಚಾಗೋಗ್ಬಿಡಲ್ಲ. 20 ರೂಪಾಯಿಗೆ 30 ರೂಪಾಯಿಗೆ ಎಲೆ ತಗೊಬಂದರೆ 1 ವಾರ ಬರ್ತೈತೆ. ಜಾಜಿಕಾಯಿ ಪುಡಿ 20 ರೂಪಾಯಿಗೆ ತಗೊಬಂದರೆ ಅದು 1 ತಿಂಗಳು ಬರ್ತೈತೆ.
ಲವಂಗ 20 ರೂಪಾಯಿಗೆ ತಗೊಬಂದ್ರೆ 1 ತಿಂಗಳು ಬರ್ತೈತಿರಮ್ಮ. ತಿಪ್ಪಿಲಿ ತಗೊಬಂದರೆ ಅದು ಒಂದು 20 ರೂಪಾಯಿ ತಗೊಬಂದ್ರು. ಇದಕ್ಕೆಲ್ಲ ಎಷ್ಟು ಖರ್ಚಾಗಲ್ಲ. ಬರೀ ನಾನು ಇವಾಗ ಹಾಕ್ಕೊಂಡಿರೋದಕ್ಕೆ ಅಮ್ಮಮ್ಮ ಅಂದರೆ ಒಂದು 3 ರೂಪಾಯಿ 4 ರೂಪಾಯಿ ಅಷ್ಟೇ ಖರ್ಚಾಗೋದು. ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಐತೆ. ಸುಣ್ಣದಲ್ಲಿ ಎಷ್ಟೊಂದು ಕ್ಯಾಲ್ಸಿಯಮ್ ಐತೆ. ಇದನ್ನು ನೋಡೋವರು ಈ ರೀತಿ ನೀವು ತಿನ್ನಬೇಕನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಥರ ಎಲ್ಲ ಮಾಡಿ ತೋರಿಸಿದೆ, ಬೇರೆ ಏನೂ ಇಲ್ಲ. ಇದೆಲ್ಲ ತಿಂದರೆ ಏನಾಗ್ತದೆ? ಬಾಯಿಗಿರೋ ಕ್ರಿಮಿಗಳು ಹೋಗ್ತದೆ. ಲವಂಗ ತಿನ್ನೋದ್ರಿಂದ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಆಗ್ತದೆ. ಆಮೇಲೆ ಎಲೆಡಿಕೆ ತಿನ್ನೋದ್ರಿಂದ ಕೆಮ್ಮು ನೆಗಡಿ ಮೇಲಾಗ್ತದೆ. ಏನು ಆಮೇಲೆ ಆ ರಸ ಅದು ನೀರಲ್ಲ, ರಸ ಅದು ನುಂಗು. ಆಯ್ನ ಹಾಂ, ನಮ್ಮೂರು ಕೆಂಪಮ್ಮನ ಬಾಯಿ ಇದ್ದಂಗೆ ಅದೇ. ನನ್ನ ಮಗ ನೋಡಿ ಬಟ್ಟೆ ಎಲ್ಲ ನೀರು ಹಾಕ್ಬಿಟ್ಟು ಜೈತ್ರಿ ಅಲ್ಲಿ